ಹೇಗಿದೆ ಪರಿಷತ್ ಎಲೆಕ್ಷನ್ ಹವಾ? 7 ಸ್ಥಾನಗಳಿಗೆ 8 ಮಂದಿ ಕಣದಲ್ಲಿ. 5ನೇ ಸ್ಥಾನ ಗೆಲ್ಲೋದಕ್ಕೆ ಕಾಂಗ್ರೆಸ್ ಭರ್ಜರಿ ಸರ್ಕಸ್. ಅಭ್ಯರ್ಥಿ ಗೆಲುವಿಗೆ ಜೆಡಿಎಸ್ ಸಾಹಸ. ಯಾರೆಲ್ಲ ಅಡ್ಡ ಮತದಾನ ಮಾಡಿದ್ರು? ಪರಿಷತ್ ಫೈಟ್. ವಿಧಾನ ಪರಿಷತ್ ಚುನಾವಣೆ ಎಷ್ಟು ಅಡ್ಡ ಮತದಾನ ಆಗಿದೆ ಅನ್ನುವಂಥದ್ದನ್ನ ಫೈಂಡ್ ಔಟ್ ಮಾಡಬಹುದು. ಆದ್ರೆ ಯಾರು ಮಾಡಿದ್ರು ಅನ್ನುವಂಥದ್ದು ಗೆಸ್ ಮಾಡಬಹುದು. ಬಿಟ್ರೆ ಇವರೇ ಮಾಡಿದ್ದಾರೆ ಅಂತ ಹೇಳೋದು ಕಷ್ಟ. ಗೌಪ್ಯ ಮತದಾನ ಆಗಿರುವಂತ ಹಿನ್ನೆಲೆಯಲ್ಲಿ 6 ಜನ ಅಂತೂ ಈಸಿಯಾಗಿ ಆಯ್ಕೆ ಆಗ್ತಾರೆ. ಬಟ್ 7ನೇಯವರು ಯಾರು? ವಿಧಾನ ಪರಿಷತ್ ಆಗುವಂತವರು ಅದು ವಿನಯ್ ಕಾರ್ತಿಕ ಅಥವಾ ಜೆಡಿಎಸ್ ನ ಗೋವಿಂದ ರಾಜು ಅವರ? ಇವರಿಬ್ಬರಲ್ಲಿ ಯಾರಾಗ್ತಾರೆ ಅನ್ನುವಂಥದ್ರ ಬಗ್ಗೆ ಕೆಲವೇ ಹೊತ್ತಿನಲ್ಲಿ ಉತ್ತರ ಸಿಗುತ್ತೆ. ಚುರುಕಾಗಿದೆ ಪರಿಷತ್ ಎಲೆಕ್ಷನ್ಗೆ ಮತದಾನ. ಬಿಜೆಪಿಯ ಶಾಸಕರಿಂದ ಮತದಾನ ಮುಕ್ತಾಯ ಆಗಿದೆ. ಎಲ್ಲಾ ಶಾಸಕರು ಮತದಾನ ಮಾಡಿ ಆಗಿದೆ. ಬಿಜೆಪಿಯವರು ಫಲಿತಾಂಶ ಪ್ರಕಟಕ್ಕೂ ಮುನ್ನ ಅಭ್ಯರ್ಥಿಗಳಿಗೆ ಅಭಿನಂದನೆಯನ್ನ ಸಲ್ಲಿಸಲಾಗ್ತದೆ. ಬಿಕಾಸ್ ಅವ್ರಿಗೆ ಗ್ಯಾರಂಟಿ ಇದೆ ನಮ್ಮ ಇಬ್ಬರು ಕ್ಯಾಂಡಿಡೇಟ್ಗಳು ಆಯ್ಕೆ ಆಗ್ತಾರೆ ಅಂತ. ಬಿಕಾಸ್ ಅಷ್ಟು ಬೇಕಾದಂತ ಮತಗಳು ಬಿಜೆಪಿಯ ಬಳಿ ಇದೆ. ಲಿಂಗರಾಜ್ ಪಾಟೀಲ್ ಅವರು ಮತ್ತೆ ರಘು ಕೌಟಿಲ್ಯ ಅವರು, ಅವರಿಬ್ಬರಿಗೂ ಅಭಿನಂದನೆಯನ್ನ ಸಲ್ಲಿಸಿದ್ರು. ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ, ವಿರೋಧ ಪಕ್ಷ ನಾಯಕರಾಗಿರುವಂತಹ ಅಶೋಕ್, ಶಾಸಕರಿಂದ ಅಭಿನಂದನೆ. ಫಲಿತಾಂಶ ಪ್ರಕಟಕ್ಕೂ ಮುನ್ನನೇ ಅಭಿನಂದನೆಯನ್ನ ಸಲ್ಲಿಸಲಾಯಿತು. ಬಿಕಾಸ್ ಅವ್ರಿಗೆ ಕಾನ್ಫಿಡೆನ್ಸ್ ಇದೆ ನಮ್ಮೆಲ್ಲ ಶಾಸಕರು ನಾವು ಹೇಳಿದಂತೆ ನಮ್ಮ ಅಭ್ಯರ್ಥಿಗೆ ಮತವನ್ನ ಹಾಕಿದ್ದಾರೆ ಅಂತ. ಕೆಲ ಕ್ಷಣಗಳಲ್ಲೇ ಕಾಂಗ್ರೆಸ್ ಮತ್ತು ಜೆಡಿಎಸ್ ನಿಂದ ಶಾಸಕರುಗಳು ಬಂದು ವೋಟಿಂಗ್ ಅನ್ನ ಮಾಡಲಿದ್ದಾರೆ. ಈಗ ಆಲ್ರೆಡಿ ಕೆಲವರು ಬಂದು ವೋಟ್ ಮಾಡ್ತಾ ಹೋಗ್ತಾ ಇದ್ದಾರೆ. 5ನೇ ಅಭ್ಯರ್ಥಿ ಗೆಲ್ಲಿಸೋಕೆ ಸಿಎಂ ಡಿಕೆಶಿ ಸಹಜವಾಗಿ ಮಾಸ್ಟರ್ ಪ್ಲಾನ್ ಮಾಡಿದ್ದಾರೆ. ಅವರ ಪರಮಾಪ್ತ ವಿನಯ್ ಕಾರ್ತಿಕ್ ನಿಲ್ಲಿಸಿಕೊಂಡಿದ್ದಾರೆ. ಅವರು ಗೆದ್ದಿದ್ದೇ ಆದ್ರೆ ಡಿಕೆ ಶಿವಕುಮಾರ್ ಅವರಿಗೆ ಸಿಎಂ ಆದ ಬಳಿಕ ಮೊದಲ ಗೆಲುವು, ಮೊದಲ ಸಿಹಿ ಇದು. ಜಿಟಿ ದೇವೇಗೌಡರ ವೋಟ್ ಯಾರಿಗ್ ಬಿತ್ತು ಅನ್ನುವಂಥದ್ದಕ್ಕೂ ಕೂಡ ಉತ್ತರ ಸಿಗುವಂತ ಚಾನ್ಸಸ್ ಇದೆ. ನೆಕ್ಸ್ಟ್ ಎಲ್ಲೆಲ್ಲ ಕ್ರಾಸ್ ವೋಟಿಂಗ್, ಯಾರಿಗೆ ಜಾಸ್ತಿ ವೋಟಿಂಗ್ ಆಗಿರುತ್ತೆ ಅನ್ನುವಂಥದ್ರ ಮೇಲೆ ಅದನ್ನ ಗೆಸ್ ಮಾಡಬಹುದು ಅಂತ. ಇನ್ನ ಕುತೂಹಲ ಮೂಡಿಸಿರುವಂತದ್ದು ಎಸ್.ಟಿ. ಸೋಮಶೇಖರ್ ಹೆಬ್ಬಾರ್ ಅವರ ಹೇಳಿಕೆ. ನಮಗೆ ಬಿಜೆಪಿ ಜೆಡಿಎಸ್ ನವರು ಅಪ್ರೋಚೇ ಮಾಡಲಿಲ್ಲ ಅಂತ. ಇವರು ಬಿಜೆಪಿಯ ಉಚ್ಚಾಟಿತ ಶಾಸಕರು. ಬಿಜೆಪಿ ಅಭ್ಯರ್ಥಿಗಳನ್ನ ಗೆಲ್ಲಿಸ್ಕೊಳ್ಳಿಕ್ಕೆ ಇವರಿಬ್ಬರ ಮತ ಏನೋ ಅವಶ್ಯಕತೆ ಇರಲಿಲ್ಲ. ಅವರಂತೂ ಟ್ರೈ ಮಾಡಲಿಲ್ಲ. ಇನ್ನ ಜೆಡಿಎಸ್ ನವರು ಕೂಡ ಈ ಉಚ್ಚಾಟಿತ ಶಾಸಕರನ್ನ ಸಂಪರ್ಕ ಮಾಡಿಲ್ಲ. ಯಾಕೆಂದ್ರೆ ಗೊತ್ತಿದೆ ಬಹಿರಂಗವಾಗಿ ಓಡಾಡ್ತಾ ಇದ್ದಾರೆ ಕಾಂಗ್ರೆಸ್ನವರ ಜೊತೆಗೆ. ಇನ್ನ ಇವ್ರನ್ನ ಅಪ್ರೋಚ್ ಮಾಡಿದ್ರು ಒಂದೇ, ಮಾಡದೆ ಹೋದ್ರು ಒಂದೇ ಅನ್ನುವಂತ ನಿಲುವನ್ನ ಜೆಡಿಎಸ್ ನ ಕ್ಯಾಂಡಿಡೇಟು, ಜೆಡಿಎಸ್ ನ ನಾಯಕರು ಕೈಗೊಂಡ್ರ ಅಂತ ಗೊತ್ತಿಲ್ಲ. ಸೊ ಆಗ ಆ ಒಂದು ಕಾರಣಕ್ಕೋಸ್ಕರನೇ ಏನಾದ್ರೂ ಅಪ್ರೋಚ್ ಮಾಡಲಿಲ್ವಾ ಅಂತ. ಇನ್ನ ಸಿಎಂ ಕರೆ ಮಾಡಿದ್ದಕ್ಕೆ ವಂಡರ್ಲಾಗ್ ಹೋಗಿದ್ದೆ ಅಂತ ಹೇಳಿದ್ರು ಎಸ್.ಟಿ. ಸೋಮಶೇಖರ್. ಇದರಲ್ಲಿ ಸ್ಪಷ್ಟವಾಗ್ತದೆ ಅವರು ಕಾಂಗ್ರೆಸ್ನ ಅಭ್ಯರ್ಥಿಗೆನೆ ಹಾಕಿದ್ದಾರೆ ಅಂತ. ಆತ್ಮಸಾಕ್ಷಿ ಮತವನ್ನ ಚಲಾಯಿಸಿದ್ದೇವೆ, ಯಾರಿಗೆ ಮತ ಹಾಕಬೇಕು ಅವರಿಗೆ ಹಾಕಿದ್ದೇವೆ, ಶಾಸಕ ಎಸ್.ಟಿ. ಸೋಮಶೇಖರ್ ಹಾಗೂ ಹೆಬ್ಬಾರ್ ಅವರ ಹೇಳಿಕೆ. ಆದ್ರೆ ಹೆಬ್ಬಾರ್ ಏನ್ ಮಾತನಾಡಿದ್ರು ನೋಡೋಣ. ನಾವು ಮತ್ತು ಸೋಮಶೇಖರ್ ಇಬ್ಬರೂ ಕೂಡ ನಮ್ಮ ಆತ್ಮಸಾಕ್ಷಿ ಮತದಾನ ಮಾಡಿದ್ದೇವೆ. ನಮಗೆ ಸೌಜನ್ಯಕ್ಕೂ ಬಿಜೆಪಿ ಮತ ಹಾಕಿ ಅಂತ ಸೌಜನ್ಯಕ್ಕೂ ದೂರವಾಣಿಯಲ್ಲಿ ಕೂಡ ನಮ್ಮನ್ನು ಕೇಳಿಲ್ಲ. ಜೆಡಿಎಸ್ ಅಂತೂ ನಮ್ಗೆ ಕೇಳ್ತಕ್ಕಂಥ ಪ್ರಮೇಯವೇ ಇಲ್ಲ. ಬಿಜೆಪಿ ಯಾಕೆ ನಮಗೆ ಕೇಳಿಲ್ಲ ಅಂದರೆ ಬಿಜೆಪಿಗೆ ಜೆಡಿಎಸ್ ಗೆಲ್ಲಬೇಕಾದ ಅವಶ್ಯಕತೆ ಇಲ್ಲ. ಬಿಜೆಪಿ ಗೆಲ್ಲೋದು ಜೆಡಿಎಸ್ಸಿಗೆ ಬೇಕಾಗಿಲ್ಲ. ಆ ಕಾರಣಕ್ಕಾಗಿ ನಮ್ಮ ಮತ ಕೇಳಿಲ್ಲ ಅಂತ ನಾವು ಅಂದುಕೊಂಡಿದ್ದೀವಿ. ಕಾಂಗ್ರೆಸ್ನ ಮುಖ್ಯಮಂತ್ರಿಗಳು, ಮಾಜಿ ಮುಖ್ಯಮಂತ್ರಿಗಳು, ಅಧ್ಯಕ್ಷರು, ಮುಖಂಡರೆಲ್ಲ ಸೇರಿ ನಮಗೆ ಮತದಾನ ಮಾಡಿ ನಿಮ್ಮ ಸಹಾಯ ಮಾಡ್ತೀವಿ, ನಿಮ್ಮ ಅಭಿವೃದ್ಧಿಗೆ ಸಹಾಯ ಮಾಡ್ತೀವಿ ಅಂತ ಹೇಳಿದ್ದಾರೆ. ನಿನ್ನೆ ಕರೆದಿದ್ದು, ಹೋಗಿದ್ವಿ, ಕೇಳ್ಕೊಂಡು ಬಂದಿದ್ದೀವಿ. ನಾವೇನು ರೆಸಾರ್ಟಲ್ಲಿ ಹೊಡೆದಿಲ್ಲ, ಶಾಸಕಾಂಗ ಸಭೆಯಲ್ಲಿ ಭಾಗವಹಿಸಿಲ್ಲ, ಕೇಳ್ಕೊಂಡು ಬಂದಿದ್ದೀವಿ. ಈಗ ನಾವು ಇಬ್ಬರೂ ಸೇರಿ ಬಂದಿದ್ದೀವಿ, ಆತ್ಮಸಾಕ್ಷಿ ಮತದಾನ ಮಾಡಿದ್ದೇವೆ. ನಿಶ್ಚಿತವಾಗಿಯೂ ನಮ್ಮ ಕ್ಷೇತ್ರ ಅಭಿವೃದ್ಧಿ ನಮ್ಮ ಮೊದಲ ಆದ್ಯತೆ. ಬಿಜೆಪಿಯವರು ಆರೋಪ ಮಾಡೋದಕ್ಕೆ ಇರೋದು ಮತ್ತೇನಿದೆ? ಒಂದು ಮಾತು ಸೌಜನ್ಯಕ್ಕನ್ನು ಕೇಳಬೇಕಿತ್ತಲ್ವ? ನೀವೇ ಓಟಿಸ್ತೀವಿ, ಸೌಜನ್ಯಕ್ಕೆ ಒಂದು ಮಾತು ಕೇಳಬೇಕನ್ನೋ ಧರ್ಮ ಅಲ್ವಾ ಅದು? ಇವರಿಗೆ ಮೈತ್ರಿ ಧರ್ಮ ಬೇಕಾಗಿಲ್ಲ ಅಂದರೆ ಭಾರತೀಯ ಜನತಾ ಪಕ್ಷ ಉಚ್ಚಾಟಿತ ಆದಮೇಲೆ ಅವ್ರು ಭಾರತೀಯ ಜನತಾ ಪಕ್ಷದವರಲ್ಲಿ ಜೆಡಿಎಸ್ನವರಲ್ಲಿ ನಮಗೆ ಆತ್ಮಸಾಕ್ಷಿ ಮತ ಹಾಕಿ ಅಂತ ಏನು ಕೇಳಲಿಲ್ಲ. ಮುಖ್ಯಮಂತ್ರಿಗಳು ನೆನ್ನೆ ಫೋನ್ ಮಾಡಿದ್ರು, ಎಲ್ಲಿಗೆ ಬರ್ಬೇಕು ಸರ್ ಅಂತ. ವಂಡರ್ಲದಲ್ಲಿದ್ದೀರಿ ಬರ್ರಿ ಅಂದರು. ಓದೋ ಕೇಳ್ದು ನಮ್ಮ ಅಭ್ಯರ್ಥಿಗೆ ಮತ ಹಾಕಿ ಅಂತಂದರು. ನಮ್ಮ ಕ್ಷೇತ್ರದ ಸಮಸ್ಯೆಗಳು 16 ಸಮಸ್ಯೆಗಳಿದೆ. 16 ಸಮಸ್ಯೆಗಳನ್ನು ತಾವು ಮುಂದಿನ ದಿವಸಗಳಲ್ಲಿ ಬಗೆಹರಿಸೋದಾದರೆ ನಾವು ನಿಮ್ಮ ಅಭ್ಯರ್ಥಿಗೆ ಮತ ಹಾಕ್ತೀನಿ ಅಂತ ನಾನು ಓಪನ್ನಾಗಿ ಹೇಳಿದ್ದೇನೆ. ಅವರು ಎಲ್ಲ ಸಮಸ್ಯೆಗಳಿಗೆ ನಾನು ಗಮನ ಕೊಡ್ತೀನಿ, ಮುಂದಿನ ದಿವಸಗಳಲ್ಲಿ ಕುಳಿತು ಮಾತನಾಡಿ ಬಗೆಹರಿಸ್ತೀನಿ ಅಂತ ಹೇಳಿದ್ದಾರೆ. ಆತ್ಮಸಾಕ್ಷಿ ಮತ ಹಾಕ್ತೀನಿ. ಈ ಹಿಂದೆ ನಮ್ಮ ಅಭ್ಯರ್ಥಿಗೆ ಮತ ಹಾಕಿ ಅಂದಾಗಲೇ ಹಾಕಿರಲಿಲ್ಲ.
ಎಸ್ ಟಿ ಸೋಮಶೇಖರ್ ಅವರು ಹೆಬ್ಬಾರ್ ಅವರು ಬಹಿರಂಗವಾಗಿಯೇ ಗೊತ್ತಾಗಿತ್ತು ಅವ್ರು ಹಾಕಿರ್ಲಿಲ್ಲ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಅವಾಗಲೇ ಆಗದೆ ಇರೋರು ಈಗ ಆಗ್ತಾರಾ, ಕಾಂಗ್ರೆಸ್ ಮುಖ್ಯಮಂತ್ರಿಗಳ ಜೊತೆ ಓಡಾಡುವಂಥವ್ರು ಅನ್ನುವಂಥದ್ದಕ್ಕೆ ನೀವೇ ಉತ್ತರವನ್ನ ಊಹಿಸ್ಕೊಳ್ಬಹುದು. ಕಾಂಗ್ರೆಸ್ನ ಕುದುರೆ ವ್ಯಾಪಾರ ಪೊಲೀಸಲ್ಲ ಬಿಜೆಪಿಯವರು ಬಿಜೆಪಿಗೆ ಮತ ಹಾಕಿದ್ದಾರೆ. ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರ ಹೇಳಿಕೆ, ಕಾಂಗ್ರೆಸ್ ಕುದುರೆ ವ್ಯಾಪಾರ ಮಾಡ್ತಾ ಇದೆ, ಕುದುರೆ ವ್ಯಾಪಾರನೇ ಕಾಂಗ್ರೆಸ್ನ ಸಂಸ್ಕೃತಿ. ಆಶ್ಚರ್ಯ ಅನ್ಸುತ್ತೆ, ಕಾಂಗ್ರೆಸ್ಗೆ ಕುದುರೆ ವ್ಯಾಪಾರನೇ ಸಂಸ್ಕೃತಿ ಅಂತ ಬಿಜೆಪಿಯ ವಿಜೇಂದ್ರ ಅವರ ಸ್ಟೇಟ್ಮೆಂಟ್. ಸಹಜವಾಗಿ ಆ ಒಂದು ಸ್ಟೇಟ್ಮೆಂಟ್ ಇದೆಯಲ್ಲ, ಒಂದು ಸ್ವಲ್ಪ ಆಶ್ಚರ್ಯ ಅನ್ಸುತ್ತೆ. ಛಲವಾದಿ ನಾರಾಯಣ ಸ್ವಾಮಿ ಆರೋಪ ಕೂಡ ಮಾಡಿದ್ದಾರೆ. ವಿಧಾನ ಪರಿಷತ್ನ ವಿರೋಧ ಪಕ್ಷ ನಾಯಕರು ಅವರು ಆರೋಪ ಮಾಡಿದ್ದಾರೆ, ಕುದುರೆ ವ್ಯಾಪಾರ ಮಾಡಲಾಗ್ತಾ ಇದೆ ಅಂತ. ಏನ್ ಮಾತನಾಡೋದು ನೋಡೋಣ. ಬಿಜೆಪಿ ಶಾಸಕರ ಮೇಲೆ ನಮಗೆ ಸಂಪೂರ್ಣ ವಿಶ್ವಾಸ ಇದೆ. ಯಾವುದೇ ಕಾರಣಕ್ಕೂ ನಮ್ಮ ಶಾಸಕರು ಈ ಕಾಂಗ್ರೆಸ್ ಅವರ ಕುದುರೆ ವ್ಯಾಪಾರಕ್ಕಾಗಲಿ ಅವರ ಒತ್ತಡಕ್ಕಾಗಲಿ ಮಣಿಯೋದಿಲ್ಲ. ಆ ಸಂಪೂರ್ಣ ವಿಶ್ವಾಸ ನಮಗಿದೆ. ನಮಗೆ ಪಕ್ಷದ ವರಿಷ್ಠರು ಏನು ಸೂಚನೆಯನ್ನು ನೀಡಿದ್ದಾರೋ ಆ ಸೂಚನೆಯನ್ನು ಪರಿಪಾಲನೆ ಮಾಡಿದ್ದೇವೆ. ಹೆಚ್ಚುವರಿ ಮತಗಳನ್ನು JDSಗೂ ಕೂಡ ಕೊಟ್ಟಿದ್ದೇವೆ. ಎರಡನೇ ಪ್ರಾಶಸ್ತ್ಯ ಮತವನ್ನು ಕೂಡ ನಾವು JDS ಅಭ್ಯರ್ಥಿಗೆ ನೀಡಿದ್ದೇವೆ. ಬಿಜೆಪಿ ಮತದಾನ ಭಾಳ ಡಿಸಿಪ್ಲಿನಾಗಿ ಆಗಿದೆ. ಆಲ್ಮೋಸ್ಟ್ ಆಲ್ 99% ನಮ್ಮದು ಮತದಾನ ಆಗಿದೆ. ಸೊ ಇನ್ನೊಬ್ಬರು ಬರಬೇಕು, ಇನ್ನೊಂದು 10 ನಿಮಿಷದಲ್ಲಿ ಬರ್ತಾರೆ. ಸೊ ನಮ್ಮ ಎಕ್ಸ್ಟ್ರಾ ವೋಟ್ಗಳನ್ನು ನಾವು JDSಗೆ ಕೊಟ್ಟಿದ್ದೀರಿ. ಅದೇ ರೀತಿ ಯತ್ನಾಳ್ ಅವರು ಕೂಡ ನಮ್ಮ ಅಭ್ಯರ್ಥಿಗೆ, ಅವರು ಯತ್ನಾಳ್ ಅವರು ನಮ್ಮ ಅಭ್ಯರ್ಥಿಗೆ ವೋಟ್ ಹಾಕಿದ್ದಾರೆ. ಯತ್ನಾಳ್ ಅವರು ನಾವು BJP ಏನು ಸೂಚನೆ ಮಾಡಿದೆ ಆ ರೀತಿ ವೋಟ್ ಮಾಡಿದ್ದಾರೆ. ಯತ್ನಾಳ್ ಅವರು BJPಯ ಒಂದು ವಿನಂತಿ ಮೇರೆಗೆ ಅವರು ಕೂಡ ನಾವು ಹೇಳಿದಂಥ ಅಭ್ಯರ್ಥಿಗೆ ವೋಟ್ ಮಾಡಿದ್ದಾರೆ. ಯಾವಾಗೂ ಅವರು ಕಾಂಗ್ರೆಸ್ ಅಂದರೆ ಅಡ್ಡಮತದಾನನೇ, ಅದಕ್ಕೆ ಅವ್ರ ಅಡ್ಡೇನೆ ಹಂಗೆ, ನಾವೇನು ಮಾಡೋಕ್ಕಾಗಲ್ಲ. ನಾವು JDS ಗೆಲ್ಲಿ ಅಂತ ಆಸೆ ಪಡ್ತೀವಿ. ನಾವು ಈಗಾಗಲೇ ಕುಮಾರಸ್ವಾಮಿ ಅವರು ಅವರೆಲ್ಲರ ಸಂಪರ್ಕದಲ್ಲಿದ್ದಾರೆ, ಜೊತೆಯಲ್ಲೇ ಇಟ್ಕೊಂಡಿದ್ದಾರೆ. ಅದರಿಂದ ಏನಾಗ್ತದಂತ ಆ ರೀತಿ ಏನು ಆಗೋಂಥ ಪರಿಸ್ಥಿತಿಯಲ್ಲಿ ಜನತಾದಳ ಇಲ್ಲ. ನಮ್ಮದಂತೂ ನಾವು ಯಾರನ್ನು ಗನ್ ಪಾಯಿಂಟಲ್ಲಿ ಕರ್ಕೊಂಡು ಬಂದು ಮತ ಹಾಕಿಸ್ತಾ ಇಲ್ಲ. ಅದು ಕೇವಲ ಸರ್ಕಾರದ ಕಡೆಯಿಂದ ಗನ್ ಪಾಯಿಂಟಲ್ಲಿ ಕರ್ಕೊಂಬರೋಂಥ ಪರಿಸ್ಥಿತಿ ಬಂದಿದೆ. ನಾಯಕತ್ವದ ಕೊರತೆ ಹೇಗಿದೆ ಅಂತಂದರೆ ಯಾರ ಮಾತು ಯಾರು ಕೇಳೋ ಪರಿಸ್ಥಿತಿಯಲ್ಲಿಲ್ಲ. ಹೈಕಮಾಂಡನ್ನು ಭಯ ಇಡಿಸಿ ಕರ್ಕೊಂಡೋಗಿ ಇದರಲ್ಲೆಲ್ಲ ಇಟ್ಕೊಂಡು ರೆಸಾರ್ಟ್ಗಳಲ್ಲಿ ಈಗ ಅವರನ್ನು ಮತ್ತೆ ದನ ತುಂಬ್ಕೊಂಡು ಬಂದಂಗೆ ತುಂಬ್ಕೊಂಬಂದು ಈ ರೀತಿ ಸ್ವತಂತ್ರ ಇಲ್ಲದೆ ನಡ್ಕೊಳ್ಳೋದು ಎಷ್ಟು ಸರಿ? ಇಲ್ಲ ಆ ರೀತಿ ಅಡ್ಡ ಮತದಾನ ಆಗೋದಿಲ್ಲ. ಕಾಂಗ್ರೆಸ್ನವ್ರು ಹೇಳ್ಕೊಳ್ತಾರೆ ಅಡ್ಡ ಮತದಾನದಿಂದ ನಾವು ಗೆದ್ದು ಬಿಡ್ತೀವಿ ಅಂತ. ಯಾವಾಗಲೂ ಅವರು ಅಡ್ಡದಾರಿ ತಾನೆ ಕಾಂಗ್ರೆಸ್ದು, ಅವರು ನೇರವಾದ ದಾರಿಯಲ್ಲಿ ಯಾವತ್ತೂ ಬರೋದಿಲ್ಲ. ಕಾಂಗ್ರೆಸ್ ಹಾಗೂ ನಮ್ಮ ಮಧ್ಯೆ ಪೈಪೋಟಿ ಇದೆ. 2 ಆತ್ಮಸಾಕ್ಷಿ ಮತ ನನಗೆ ಬಿದ್ರೆ ನನ್ನ ಗೆಲುವು ಖಚಿತ. JDS ಅಭ್ಯರ್ಥಿ ಗೋವಿಂದರಾಜು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈ ಆತ್ಮಸಾಕ್ಷಿ ಅನ್ನೋದಕ್ಕೆ ಅರ್ಥ ಹೇಳ್ಬೇಕಪ್ಪ ಇವ್ರುಗಳು. ರಾಜಕಾರಣಿಗಳು ಎಲ್ಲರೂ ಮಾತನಾಡ್ತಾರೆ ಆತ್ಮಸಾಕ್ಷಿ. ಏನ್ ಆತ್ಮಸಾಕ್ಷಿನೋ ಏನೋ ಗೊತ್ತಿಲ್ಲ ಇವ್ರಿಗೆ. ಅದು ಯಾವ ರೀತಿಯಾದಂಥ ಆತ್ಮಸಾಕ್ಷಿನೋ. ಆತ್ಮಸಾಕ್ಷಿಯ 2 ಮತಗಳು ಬಿದ್ದರೆ ಇವ್ರು ಗೆಲ್ತಾರಂತೆ. ಅವ್ರು ಏನು ಮಾತನಾಡೋದು ನೋಡೋಣ. ಅವರು ನಮಗೆ 6 ಮತಗಳನ್ನ ಏನು ಅವ್ರ ಹತ್ರ ಎಕ್ಸಸ್ ಇತ್ತು ಅದು ನಮಗೆ ಟ್ರಾನ್ಸ್ಫರ್ ಮಾಡಿದ್ದಾರೆ. ಪ್ಲಸ್ ಜೊತೆಗೆ ಜನಾರ್ದನ್ ರೆಡ್ಡಿ ಅವ್ರದ್ದು ಮತ್ತು ಯತ್ನಾಳ್ ಸಾಹೇಬ್ರದ್ದು ನಮಗೆ ಮತ ಕೊಡ್ತೀವಿ ಅಂತ ಹೇಳಿದ್ದಾರೆ. ಈ ಜನಾರ್ದನ್ ರೆಡ್ಡಿ ಅವ್ರ ಮತನೂ ಕೊಟ್ಟು ಹೋದರು. ಮತ್ತು ದ್ವಿತೀಯ ಪ್ರಾಶಸ್ತ್ಯದ ಮತಗಳನ್ನು ಸಹ ಎಲ್ಲ ನನಗೆ ಹಾಕಲಿಕ್ಕೆ ಚೀಟಿ ಕೊಟ್ಟು ಕಳಿಸಿದ್ದಾರೆ. ದ್ವಿತೀಯ ಪ್ರಾಶಸ್ತ್ಯದ ಮತಗಳು ಸಹ ನಮಗೆ ಬರ್ತಾ ಇದೆ. ಚಾಟದ ಶಾಸಕರು ಈಗ ನನ್ನ ಮನೆಗೆ ಫೋನ್ ಮಾಡಿದೆ. ಅವರು ಸೋಮಶೇಖರ್ ಅವರು ಹೇಳ್ತಿದ್ರಂತೆ ನಮ್ಮನ್ನು ಯಾರೂ ಕೇಳಲಿಲ್ಲ, JDSನವರು BJP ಅವರು ಕೇಳಿಲ್ಲ, ಅದಕ್ಕೆ ಅವರು ಕಾಂಗ್ರೆಸ್ನವ್ರು ಕೇಳಿದ್ರು ಆ ಕಡೆ ಹಾಕ್ತಿದ್ದೀವಿ ಅಂತ ಹೇಳಿದ್ರಂತೆ. ಅವ್ರು ಹಾಕೋದಿಲ್ಲ ಅಂತ ನಮಗೆ ಗೊತ್ತಿತ್ತು, ಯಾಕಂದರೆ ಅವರು ಅಷ್ಟು ಕ್ಲೋಸ್ ಆಗಿ CM ಜೊತೆ ಮಿಕ್ಸ್ ಆಗಿದ್ದಾರೆ. ನಮಗೆ 2 ಮತ ಆತ್ಮಸಾಕ್ಷಿ ಮತಗಳು ನಮಗೆ ಬಂದರೆ 100% ನಾವು ಫಸ್ಟ್ ರೌಂಡಲ್ಲಿ ಕ್ಲಿಯರ್ ಆಗ್ತೀವಿ. ಇದ್ರ ಬಗ್ಗೆ ಮಾತನಾಡ್ತಾ ಹೋಗೋಣ. ನಮ್ಮ ಜೊತೆ ಇಬ್ಬರು ಅತಿಥಿಗಳು ಜಾಯ್ನ್ ಆಗಿದ್ದಾರೆ. ಅವ್ರನ್ನ ಫಸ್ಟ್ ವೆಲ್ಕಮ್ ಮಾಡ್ಕೊಳ್ತೀನಿ. ನಮ್ಮ ಕಾಂಗ್ರೆಸ್ನ ವಕ್ತಾರರಾಗಿರುವಂಥ ನಟರಾಜ್ ಗೌಡ್ರು ಹಾಗೆ ಮೋಹನ್ ವಿಶ್ವ ಅವರು BJP ವಕ್ತಾರರು, ಇಬ್ಬರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ನಟರಾಜ್ ಗೌಡ್ರಿಂದಾನೇ ಆರಂಭ ಮಾಡ್ತೀನಿ. ನಟರಾಜ್ ಗೌಡ್ರೆ, ಕಾಂಗ್ರೆಸ್ ಮತ್ತೆ JDS ಅವರು ಇಬ್ಬರು ಕೂಡ ರಿಸ್ಕ್ ತಗೊಂಡೇ ಕ್ಯಾಂಡಿಡೇಟ್ ಹಾಕಿರುವಂಥದ್ದು. ಇಲ್ಲಿ ಪ್ರಮುಖವಾಗಿ ಕೇಳಿ ಬರ್ತಾ ಇರುವಂಥದ್ದು ಏನಾಗುತ್ತೆ ಅಂತ. ಅಡ್ಡ ಮತದಾನ, ಕುದುರೆ ವ್ಯಾಪಾರ, ಪ್ರತಿಷ್ಠೆ, ಶಕ್ತಿ ತೋರ್ಸಕ್ ಒಂದು ವೇದಿಕೆ ಆಯ್ತಾ ವಿಧಾನ ಪರಿಷತ್ ಚುನಾವಣೆ? ಪೃಥ್ವಿ, ಒಂದು ಏನ್ ಗೊತ್ತಾ, ಬಿಜೆಪಿಗೆ 62 ಮತಗಳಿದೆ, JDSಗೆ 18 ಮತಗಳಿದೆ. 2 ಸೇರಿ 80 ಮತಗಳಾಗ್ತದೆ. ಆಗ್ಲಿ 4 ಮತಗಳು ಅವ್ರಿಗೆ ಅಗತ್ಯ ಇದೆ. 4 ಮತಗಳಿದೆಯಾ ಅವ್ರ ಹತ್ರ? ಇಲ್ಲ.
ಕಾಂಗ್ರೆಸ್ಗೆ ಹೆಂಗೆ ನಮ್ಗೆ 135 ಶಾಸಕರು, 2 ಇಂಡಿಪೆಂಡೆಂಟ್, ಬಿಜೆಪಿಯ ಉಚ್ಚಾಟಿತ 2 ಶಾಸಕರು, ಒಂದು ನಮ್ಮ ಮಂಡ್ಯ ಭಾಗದ ಒಬ್ರು ದರ್ಶನ್ ಅವರು ಪುಟಣೆಯವರು ಇದು ಸೇರಿ ನಮ್ಗೆ 140 ಶಾಸಕರು ಸಂಪೂರ್ಣವಾಗಿ 5 ಜನಕ್ಕೆ ಆಗೋಂಗೆ ನಮ್ಗಿದೆ. ನಮ್ಗೇನು ಕುದುರೆ ವ್ಯಾಪಾರ ಮಾಡೋದು ಅದೆಲ್ಲ ಹಾಸ್ಯ ಹೇಳ್ತಾ ಇದಾರಲ್ಲ ಯಾರು ವಿಜಯೇಂದ್ರ ಅವರು ಮತ್ತೆ ಚಲವಾದಿ ಅವರು, ಆಶ್ಚರ್ಯ ಆಗಿತ್ತು ನಮ್ಗೆ. ಯಾಕಂದ್ರೆ ಕುದುರೆ ವ್ಯಾಪಾರ ಮಾಡಿ ಅಧಿಕಾರಕ್ಕೆ ಬಂದದ್ದು ಮಾನ್ಯ ಯಡಿಯೂರಪ್ಪನವರು 2 ಬಾರಿನೂ ಕೂಡ ಅದನ್ನ ಯಾಕೆ ಮರ್ತು ಬಿಡ್ತಾರೆ ಅಂತ ಆಶ್ಚರ್ಯ ಆಗ್ತದೆ. ಆದ್ರೆ ಒಂದ್ ಹೇಳೋದಂದ್ರೆ ಅವ್ರು 3ನೇ ಅಭ್ಯರ್ಥಿನ ಹಾಕಿದ ಉದ್ದೇಶ ಏನು? ಯಾಕಂದ್ರೆ ಅವ್ರ ಮತ ಇಲ್ಲ, 4 ಮತಗಳು ಬೇಕು, 4 ಶಾಸಕರು ಬೇಕು. ಹಾಕಿದ ಉದ್ದೇಶ ಏನು? ಅವ್ರೇನ್ ಅನ್ಕೊಂಡ್ರು, ನಾನು ಕೇಂದ್ರ ಸರ್ಕಾರ ಕುಮಾರಸ್ವಾಮಿ ಅವರಿಗೆ ನಾನು ಕೇಂದ್ರ ಸರ್ಕಾರದಲ್ಲಿ ಇದ್ದೀನಿ, ಕೇಂದ್ರ ಸರ್ಕಾರ ಕಂಡ್ರೆ ಇವ್ರು ಸ್ವಲ್ಪ ಶಾಸಕರಿಗೆ ಎದುರಿಸಿ ಏನೋ ಮಾಡ್ಬೋದೇನೋ, ಆ ಪ್ರಯತ್ನ ಮಾಡೋಣ ಅಂತ ಪ್ರಯತ್ನ ಮಾಡಿದ್ರು ಅನ್ಸುತ್ತೆ. ಆ ತರ ಯಾವ್ದು ಫಲಿಸ್ತಿಲ್ಲ. ಯಾಕಂದ್ರೆ ಡಿ.ಕೆ. ಶಿವಕುಮಾರ್ ಅವರು ಚಾಣಾಕ್ಷ ರಾಜಕಾರಣಿ, ಸಂಘಟನಾ ಚತುರ, ಅವ್ರಿಗೆ ಯಾವ ತರ ರಾಜಕೀಯ ಪಟ್ಟು ಎಲ್ಲೆಲ್ಲ ಹಾಕ್ಬೇಕು ಅಂತ ಗೊತ್ತಿದೆ. ನೋಡಿ, ಜಿ.ಟಿ. ದೇವೇಗೌಡರು ಯಾವ್ದಕ್ಕೆ ಹಾಕೋರೆ ಮತ ಅಂತ ನೀವು ಕೇಳಿ ನೋಡಿ. ನಮ್ಗೆ 140 ಅಲ್ಲದೇನೂ ಕೂಡ ನಮ್ಗೆ ಹೆಚ್ಚಿಗೆ ಮತಗಳು ಬಂದಿದೆ ಅಂತ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಯಾಕಂದ್ರೆ ಎಸ್.ಟಿ. ಸೋಮಶೇಖರ್ ಹೆಬ್ಬಾರ್ ಅವ್ರ ಜೊತೆಗೆ ಯತ್ನಾಳ್ ಅವ್ರು ಯಾರು ಹಾಕಿದಾರೋ ಅದು ಬೇರೆ ವಿಷಯ, ನಾನು ಅದನ್ನ ಇದಿಲ್ಲ. ಜನಾರ್ದನ್ ರೆಡ್ಡಿ ಯಾರು ಹಾಕಿದಾರೋ ಗೊತ್ತಿಲ್ಲ. ಪುಟ್ಟಸ್ವಾಮಿ ಗೌಡ್ರು ಮತ್ತೆ ಎಂ.ಪಿ. ಪ್ರಕಾಶ್ ಮಗಳು ನಮ್ಗೆ ಹಾಕಿದ್ದಾರೆ, ಸ್ಪಷ್ಟವಾಗಿ ನಮ್ ಜೊತೆ ಇದ್ದಾರೆ. ಆಮೇಲೆ ಜಿ.ಟಿ. ದೇವೇಗೌಡರು ಆತ್ಮಸಾಕ್ಷಿಗೆ ಮತ ಹಾಕಿದೀನಿ ಮಾಡ್ತೀನಿ ಅಂತಾನೆ ಹೇಳಿದ್ರು. ಸೊ ಈ ತರ ಆಗಿರೋದ್ರಿಂದ ಇನ್ನು ಮತಗಳು ಕಡಿಮೆ ಆಗ್ತದೆ ಹೊರತು ಅದೇ ಗೊತ್ತಾಗುತ್ತೆ ಸಂಜೆ ಯಾರ್ಯಾರು ಎಲ್ಲೆಲ್ಲಿ ಹೆಂಗೆ ಕ್ರಾಸ್ ಹಾಕಿದ್ರು ಅಂತ ಗೊತ್ತಾಗುತ್ತೆ. ಎಷ್ಟ್ ಜನ ಅಂತ ಗೊತ್ತಾಗುತ್ತೆ, ಯಾರು ಅಂತ ಗೊತ್ತಾಗಲ್ಲ. ಅದೊಂದು ಇಂಟ್ರೆಸ್ಟಿಂಗ್ ಇಲ್ಲಿ ಪೃಥ್ವಿ. ಏನಂದ್ರೆ ಬೆಂಗಳೂರಿನಲ್ಲಿ ವಿರೋಧ ಪಕ್ಷದ ನಾಯಕರು ಬೆಂಗಳೂರಿನಲ್ಲಿದ್ದಾರೆ, ಪದ್ಮನಾಭ ನಗರದಲ್ಲಿ. ಮಹಾಲಕ್ಷ್ಮಿ ಲೇಔಟ್ ಅಲ್ಲಿ ಇರ್ತಕ್ಕಂತ ಶಾಸಕರ ಮೇಲೆ ಅವ್ರಿಗೆ ಹಿಡಿತಾ ಇಲ್ಲ, ವಿಶ್ವಾಸ ಇಲ್ಲ. ಮಲ್ಲೇಶ್ವರಂ ಶಾಸಕರ ಮೇಲೆ ಹಿಡಿತಾ ಇಲ್ಲ, ವಿಶ್ವಾಸವಿಲ್ಲ. ದಾಸಲಿ ಶಾಸಕರಾಗ್ಲಿ ಅಥವಾ KR ಪುರಂ ಶಾಸಕರಾಗ್ಲಿ, ಯಲಹಂಕ ಶಾಸಕರ ಮೇಲೆ ಅವ್ರಿಗೆ ವಿಶ್ವಾಸ ಸ್ನೇಹ ಇಲ್ಲ. ಅವ್ರಿಗೆ ಯಾವ ಹಿಡಿತಾ ಇದೆ, ಯಾವ ನಾಯಕತ್ವ ಇದೆ? ವಿಜೇಂದ್ರ ಪಾಪ ಫಸ್ಟ್ ಟೈಮ್ MLA, ಅವ್ರಿಗೆ ಕಾಟ ಕೊಡ್ತಾರೆ. ಅವ್ರಿಗೆ ಯಾವ ಶಾಸಕರು ಅವ್ರ ಮಾತನ್ನ ಕೇಳೋದಿಲ್ಲ. ಬಿಜೆಪಿಯ ಮತಗಳೇ ಅವ್ರಿಗೆ ಬೀಳ್ತದ ಇಲ್ವ ಅಂತ ನೋಡ್ಕೋಬೇಕಾಗಿದೆ ಫಸ್ಟ್ ಅವರು, ಯಾಕಂದ್ರೆ ನಾಯಕತ್ವ ಇಲ್ಲ. ಇನ್ನ ಕುಮಾರಸ್ವಾಮಿ ಅವರು 18 ಮತಗಳು ಇಟ್ಕೊಂಡು ನಾನು ಬೇರೆ ಹೇಳ್ತೀನಿ, ನಾನು 2ನೇ ಪ್ರಶಸ್ತಿ ತಗೊಂತೀನಿ ಅಥವಾ ಕಾಂಗ್ರೆಸ್ಗೆ ಏನೋ ಕುದುರೆ ವ್ಯಾಪಾರ ಮಾಡಕ್ ಪ್ರಯತ್ನ ಮಾಡ್ತೀನಿ, ಸಾಧ್ಯನೇ ಇಲ್ಲ. ನಾಯಕತ್ವ ಮಾನ್ಯ ಸಿದ್ದರಾಮಯ್ಯನವರು, ಮಾನ್ಯ ಡಿ.ಕೆ. ಶಿವಕುಮಾರ್ ಅವರು, ಈಗ ಹರಿಪ್ರಸಾದ್ ಅವರು, ಖರ್ಗೆ ಅವರು ಸ್ಪಷ್ಟವಾಗಿ ಯಾರ್ಯಾರಿಗೆ ಯಾರು ಮತಗಳನ್ನ ಹಾಕ್ಬೇಕು ಅಂತ ನಿರ್ಧಾರ ಮಾಡಿದ್ದಾರೆ. ಅದೇ ರೀತಿ ಮತಗಳಾಗ್ತದೆ. ಆತ್ಮಸಾಕ್ಷಿಯ ಮತಗಳು ಅಂತೇಳಿ ಇನ್ನು ಬಿಜೆಪಿಯ 2 ಮತಗಳು, JDS ನ 2 ಮತಗಳು ನಮ್ಗೆ ಬೀಳೋ ತರ ಇದೆ. ಅದು ಸಂಜೆ ಒಳಗೆ ಗೊತ್ತಾಗ್ಬಿಡ್ತದೆ ನಮ್ಗೆ ಎಷ್ಟು ಹೆಚ್ಚಿಗೆ ಬಿದ್ದಿದೆ, ಹೆಚ್ಚಿಗೆ ಬಿದ್ದಿಲ್ಲ ಅಂತ. ಬಟ್ 5ಕ್ಕೆ 5 ಗೆಲ್ಲಕ್ಕೆ ಸ್ಪಷ್ಟವಾದ ಮತಗಳು ನಮ್ಮ ಹತ್ರ ಇದೆ, ಅದಂತೂ ಗ್ಯಾರಂಟಿ ಹೇಳ್ಬೋದು. ಓಕೆ, ಮಾತನಾಡ್ತೀನಿ ಈಗ ಮೋಹನ್ ವಿಶ್ವ ಅವರೇ. ಮೇನ್ಲಿ ಇಲ್ಲಿ ಎಲೆಕ್ಷನ್ ಫೇಸ್ ಮಾಡಿ ಅಲ್ಲಿ ಸ್ಪೆಷಲಿ ಆಡಳಿತ ಪಕ್ಷಕ್ಕೆ ಟಕ್ಕರ್ ಕೊಡ್ಲೇಬೇಕಪ್ಪ, ಅಟ್ಲೀಸ್ಟ್ ವಿಧಾನ ಪರಿಷತ್ ಚುನಾವಣೆ ಮುಖಾಂತರನಾದ್ರೂ ಅನ್ನುವಂತ ಒಂದು ಗಟ್ಟಿಯಾದಂತ ನಿರ್ಧಾರನೆ ಮಾಡ್ಲಿಲ್ವಾ ಅಂತ ಬಿಜೆಪಿ JDS ನವರು. ಇಬ್ರದು ಕವಲುದಾರಿ ಸಪ್ರೇಟ್ ಹೋದ್ರಿ, ಓಕೆ, ಹೆಚ್ಚುವರಿ ಮತ ಅವ್ರಿಗೆ ಆಗ್ತಾ ಇದ್ದೀರಾ, ಇಲ್ಲ ಅಂತಲ್ಲ. ಆದ್ರೆ ಒಟ್ಟಿಗೆ ಕೂತ್ಕೊಂಡು ಫೇಸ್ ಮಾಡೋಣ, ನಮ್ಮ ಉಚ್ಚಾಟಿತ ಶಾಸಕರನ್ನು ಕೂಡ ವಿಶ್ವಾಸಕ್ಕೆ ತಗೊಂಡು ಅದೇನಾಗುತ್ತೆ ನೋಡೇ ಬಿಡೋಣ ಅಂತ ತೊಡೆ ತಟ್ಲೇ ಇಲ್ಲ. ನೋಡಿ ಪೃಥ್ವಿ, ಇಲ್ಲಿ ಏನು ಅಂತ ಹೇಳಿದ್ರೆ, ಡಿ.ಕೆ. ಶಿವಕುಮಾರ್ ಅಂದ್ರೆ ದಂಧೆ, ಡಿ.ಕೆ. ಶಿವಕುಮಾರ್ ಅಂದ್ರೆ ರಿಯಲ್ ಎಸ್ಟೇಟ್, ಡಿ.ಕೆ. ಶಿವಕುಮಾರ್ ಅಂದ್ರೆ ದುಡ್ಡು, ಡಿ.ಕೆ. ಶಿವಕುಮಾರ್ ಅಂದ್ರೆ ವ್ಯಾಪಾರ. ಇದು ಎಲ್ಲರಿಗೂ ಗೊತ್ತಿರೋದೆ. ಕರ್ನಾಟಕದ 7.5 ಕೋಟಿ ಜನಕ್ಕೂ ಗೊತ್ತಿದೆ ಆ ಮನುಷ್ಯ ಹೆಂಗ್ ಮಾಡ್ತಾರೆ ರಾಜಕಾರಣ ಅಂತ ಹೇಳ್ಬಿಟ್ಟು. ದುಡ್ಡು ಬಿಟ್ಟು ಇನ್ನೇನು ಮಾಡಲ್ಲ, ಕೊಂಡ್ಕೊಳ್ಳೋದ್ ಬಿಟ್ಟು ಇನ್ನೇನು ಮಾಡಲ್ಲ. ಯಾವ ಡಿ.ಕೆ. ಶಿವಕುಮಾರ್ ಮುಖ್ಯಮಂತ್ರಿ ಆಗಕ್ಕಿಂತ ಮುಂಚೆ ನೀವೆಲ್ಲ ಮಾಧ್ಯಮದವ್ರು ಕೇಳಿದಾಗ ಎಷ್ಟು ಜನ ಶಾಸಕರು ಇದ್ದಾರೆ ಅಂತ ಕೇಳಿದಾಗ 136 ಜನ ಶಾಸಕರು ಮುಖ್ಯಮಂತ್ರಿಗಳನ್ನೂ ಸೇರ್ಸ್ಕೊಂಡಿದ್ದಾರೆ ಅಂತ ಆತ್ಮವಿಶ್ವಾಸದಲ್ಲಿದ್ರು. ಯಾಕಪ್ಪ ಇವತ್ತು ಭಯ ಬಿದ್ಬಿಟ್ಟು ಹೆದರ್ಕೊಂಡು ಪುಕ್ಕಲ್ ತರ ಹೋಗ್ಬಿಟ್ಟು ರೆಸಾರ್ಟ್ ಅವ್ರನ್ನೆಲ್ಲಾರನು ಒಂದ್ ಕಡೆ ಕೂಡ ಹಾಕ್ಬೇಕಾಗಿತ್ತು? ಓಪನ್ ಇದ್ರೆ ಧೈರ್ಯವಾಗಿ, ಆಮೇಲೆ ಅಷ್ಟೊಂದು ಕಾನ್ಫಿಡೆನ್ಸ್ ಇರೋ ತಾಕತ್ತಿದ್ರೆ ಓಪನ್ ಆಗಿ ಬಂದು ಓಟ್ ಹಾಕಿ ಅಂತ ಹೇಳ್ಬೇಕಾಗಿತ್ತು. ಇವ್ರಿಗೆ ಅಲ್ಲೇ ಗೊತ್ತಾಗುತ್ತಲ್ಲ ಯಾರ ಮೇಲೆ ನಂಬಿಕೆ ಇಲ್ಲ ಅಂತ ಹೇಳ್ಬಿಟ್ಟು. ಯಾಕಂದ್ರೆ ಡಿ.ಕೆ. ಶಿವಕುಮಾರ್ ಗೊತ್ತು, ಸಿದ್ದರಾಮಯ್ಯ ಹಾಗಾದ್ರೆ ಇದೇ ಮಾತನ್ನ JDS ಅವ್ರಿಗೂ ಹೇಳ್ತೀರಾ? ಅಲ್ಲ, ಪೂರ್ತಿ ಮುಗಿಸ್ತೀನಿ. ಅಲ್ಲ, ಅದಕ್ಕೊಂದು ಆಡ್ ಆನ್ ಮಾಡಿದೆ, ಯಾಕೆಂದ್ರೆ ಯಾಕೆ ಕರ್ಕೊಂಡು ಹೋದ್ರು ಅಂದ್ರಲ್ಲ, ಅದಕ್ಕೆ JDS ಅವರು ಹೋಗಿದ್ರು. ಇದೇ ಪ್ರಶ್ನೆ ಅವ್ರಿಗೂ ಕೇಳ್ತೀರಾ ಅಂತ? ಅಲ್ಲ, JDS ನವ್ರಿಗೆ ಇದೇ ಡಿ.ಕೆ. ಶಿವಕುಮಾರ್ ಮೊನ್ನೆ ಕನಕಪುರದಲ್ಲಿ ಓಪನ್ ಆಫರ್ ಕೊಟ್ಟಿದ್ರಲ್ಲ. ನಾನ್ ಹೇಳಿದ್ರು ಡಿ.ಕೆ. ಶಿವಕುಮಾರ್ ತಾನೇ ಹೇಳ್ಕೊಂಡು ತಿರ್ತಿದ್ದು 136 ನಂಚ್ತಾ ಇದಾರೆ ಅಂತ ಹೇಳ್ಬಿಟ್ಟು. ಅಷ್ಟೊಂದು ಧೈರ್ಯ ಇದ್ರೆ ಡೈರೆಕ್ಟ್ ಆಗಿ ಬರಕ್ ಹೇಳ್ಬೇಕಾಗಿತ್ತು. ಯಾಕೆ ಎದ್ರಕೊಂಡು ಹೋಗ್ಬಿಟ್ಟು ರೆಸಾರ್ಟ್ ಅಲ್ಲಿ ಕೂಡಿಸ್ಬೇಕಾಗಿತ್ತು? ಸೊ ಇಟ್ ಶೋಸ್, ಬಿಕಾಸ್ ಡಿ.ಕೆ. ಶಿವಕುಮಾರ್ ಗೊತ್ತು ಸಿದ್ದರಾಮಯ್ಯನ್ ಬಣ ಯಾವ ಟೈಮ್ ಏನ್ ಬತ್ತಿ ಹಿಡಿತೆ ಅಂತ ಹೇಳಕ್ ಆಗಲ್ಲ ಅಂತ. ಆ ಭಯ ಬಿದ್ದೆ ಕರ್ನಾಟಕದಲ್ಲಿ ಕೂಡಿಸಿರೋದು. ಪ್ಲಸ್ ನನ್ನ ಸ್ನೇಹಿತರು ಹೇಳಿದ್ರು 140ಕ್ಕೆ ಲೆಕ್ಕ ಕೊಟ್ರು. ಆಯ್ತಪ್ಪ, 140ಕ್ಕೆ ಲೆಕ್ಕ ಕೊಟ್ರೆ ನೀವು 29 ಸೀಟ್ ಬೇಕು ಒಬ್ರಿಗೆ ಗೆಲ್ಲೋದಕ್ಕೆ. 4 ಕ್ಯಾಂಡಿಡೇಟ್ ಎಷ್ಟಾಯ್ತು? 29 × 4 116 ಆಯ್ತು. 140 - 116. ಸೊ ಬಾಕಿ ಉಳಿದಿದ್ದು 24 ಅಷ್ಟೇ. 24 ಇದ್ರು ನಿಮ್ ಹತ್ರ ಇನ್ನ 5 ಶಾರ್ಟೇಜ್ ಬಂತಲ್ಲ. ನೀವ್ ಹಾಗಾದ್ರೆ ದುಡ್ಡನ್ನ ಹೊಡೆ ಹರಿಸ್ತೀರಾ, ಕುದುರೆ ವ್ಯಾಪಾರ ಮಾಡಿದಿರಾ, ಅದಂಗೆ ಗೆಲ್ಲಿಸ್ಕೊಂಡ್ಬಿಡ್ತೀರಾ 5ನೇ ಕ್ಯಾಂಡಿಡೇಟ್ ನ?
ಮಾಡ್ಲೇಬೇಕಲ್ವಾ ಆಬ್ವಿಯಸ್ಲಿ. ತಿರ್ಗಾ ನಮ್ಮ ಉಚ್ಚಾಟಿತ ಶಾಸಕರು ಶಿವರಾಮಯ್ಯ ಬಾರ್ ಹೇಳ್ತಿರೋದು ನೋಡ್ತಾ ಇದ್ದೆ, ಆತ್ಮಸಾಕ್ಷಿ ಮತ ಅಂತ. ಯಾವ್ದ್ರಿ ಆತ್ಮಸಾಕ್ಷಿ? ಇವ್ರು ನಮ್ಮ ಪಕ್ಷಕ್ಕೆ ಬಂದಾಗ ಇವ್ರನ್ನ ಮಂತ್ರಿ ಮಾಡಿ ಇವ್ರನ್ನ ನಮ್ಮ ಪಕ್ಷ ಎಷ್ಟು ಚೆನ್ನಾಗಿ ನೋಡ್ಕೊಳ್ತು, ಅದಾದ ನಂತರ ಮತ್ತೆ ಚುನಾವಣೆಯಲ್ಲಿ ಗೆದ್ದು ಅಲ್ಲ ಮೋಹನ್ ವಿಶ್ವ ಅವರೇ, ಕೆಲವು ಶಾಸಕರು ಇಲ್ಲಿ ವ್ಯಾಪಾರಕ್ಕೆ ಅಂತಾನೆ ಆಯ್ಕೆ ಆಗ್ತಾ ಬರ್ತಾರ ಅಂತ ಪ್ರತಿ ಎಲೆಕ್ಷನ್ ಟೈಮ್ ನಲ್ಲೂ ಇಬ್ಬರಿಗೂ ಇದನ್ನೇ ಪ್ರಶ್ನೆ ಕೇಳ್ತೀನಿ. ವ್ಯಾಪಾರಕ್ಕೆ ಅಂತಾನೆ ಕೆಲವು ಶಾಸಕರಿದ್ದಾರೆ, ನಾನ್ ರೆಡಿ ಅಪ್ಪ ಅಂತ. ನಾನು ಹೇಳ್ತಿರೋದು ಪೃಥ್ವಿ ಅದನ್ನೇ. ಈಗ ಕಾಂಗ್ರೆಸ್ಗೆ ಮಿನಿಮಮ್ ಅಂದ್ರೆ 5 ಶಾಸಕರ ಕೊರತೆ ಇದೆ, 5ನೇ ವ್ಯಕ್ತಿನ ಗೆಲ್ಸ್ಕೊಂಡ್ ಬರ್ಬೇಕು ಅಂದ್ರೆ. ಹಾಗಾದ್ರೆ ದುಡ್ಡು ಹೊಳೆ ಹರಿಸ್ದಿರನೆ ಗೆಲ್ಸ್ಕೊಂಡ್ ಬಂದ್ಬಿಡ್ತಾರ ಅವರು, ಹಂಗೆ ಮಾಡ್ಬಿಡ್ತಾರ ಅವರು. ಇಲ್ಲಿ ಕುತ್ಕೊಂಡು ಸುಮ್ನೆ ಏನೋ ಕತೆ ಹೊಡೋದು, ಏನು ಮಾಡಲ್ಲ, ಏನೋ DK ಶಿವಕುಮಾರ್ ದೊಡ್ಡ ಸಾಚ ಅನ್ನೋ ತರ ಮಾತಾಡೋದು. 5 ಶಾರ್ಟೇಜ್ ಎಲ್ಲಿಂದ ತರ್ತಾರೆ? ದುಡ್ಡು ಕೊಟ್ರೆ ನನ್ ಪ್ರಶ್ನೆ ಇದ್ದಿದ್ದು ಮೋಹನ್ ವಿಶ್ವ ಅವರೇ, ಈಗ ನೀವು ಒಟ್ಟಿಗೆ ಯಾಕೆ ಗಟ್ಟಿಯಾಗಿ ನಿಂತ್ಕೊಳ್ಳಿಲ್ಲ ಅಂತ. ನಮ್ಮ ಉಚ್ಚಾಟಿತ ಶಾಸಕರು ಓಕೆ ಒಂದ್ಸಲಿ ಟ್ರೈ ಮಾಡೋಣ ಬನ್ನಿ ನಮ್ಗೆ ಓಟ್ ಹಾಕಿ ಅಂತ ಯಾಕೆ ಕೇಳಲಿಲ್ಲ? ಪೃಥ್ವಿ, ಈ ಹಿಂದೆ ಉಚ್ಚಾಟನೆಗಿಂತ ಮುಂಚೆನೇನೆ ಅವ್ರಿಗೆ ವಿಪ್ ಕೊಟ್ಟಾಗ್ಲೇ ಅವ್ರು ನಮ್ಗೆ ಹಾಕ್ಲಿಲ್ಲ ಓಟು. ಅದಾದ ನಂತರ ಯಾವ ರೀತಿ ನಡ್ಕೊಂಡ್ರು ಅಂತ ನಿಮ್ಗೆ ಎಲ್ಲರಿಗೂ ಗೊತ್ತಿದೆ. ಡೈರೆಕ್ಟ್ ಆಗಿ ಕಾಂಗ್ರೆಸ್ಸಿನ ಶಾಸಕರ ಜೊತೆ ನಾಯಕರ ಜೊತೆ ಕಾಣಿಸ್ಕೊಂಡ್ಬಿಡೋದು, ಓಪನ್ ಆಗಿ ಅವ್ರ ಪರವಾಗಿ ಬ್ಯಾಟಿಂಗ್ ಮಾಡೋದು. ರೂಲಿಂಗ್ ಅಲ್ಲಿ ಇದ್ದಾಗ ಮಾತ್ರ ನನ್ ಜೊತೆ ಇರೋದು. ಆಗ ನಾವು ಅಪೋಸಿಷನ್ ಕೂತ್ಕೊಂಡಾಗ ಅವ್ರ ಪಕ್ಷಕ್ಕೋಸ್ಕರ ಕೆಲಸ ಮಾಡೋದು ಬೇಡವಾಗಾದ್ರೆ ಇದ್ಯಾವ ಆತ್ಮಸಾಕ್ಷಿ ಕತೆ? ಹಾಗಾದ್ರೆ ಆತ್ಮಸಾಕ್ಷಿ ಅಂದ್ರೆ ಏನು? ಹಾಗಾದ್ರೆ ಇವ್ರ ಜೊತೆ ಬಂದ್ರಲ್ಲ ಬೇರೆ ಬೇರೆಯವರು, ಮುನ್ರತ್ನ ಇದ್ದಾರೆ ಇವತ್ತು, ತಿರ್ಗಾ ಬೇರೆ ಬಸವರಾಜ್ ಇದ್ದಾರೆ, ಗೋಪಾಲ ಇದ್ದಾರೆ, ಅವರೆಲ್ಲ ಇಲ್ವಾ ನಮ್ಮ ಪಕ್ಷದಲ್ಲಿ ಏನೇನೆ? ಹಾಗಾದ್ರೆ ಅವರ ಕಾನ್ಸ್ಟಿಟ್ಯೂನ್ಸಿಗಳಿಗೆ ಹಣ ತಂದಿದ್ದು ವಿರೋಧ ಪಕ್ಷದಲ್ಲಿ ಇದ್ಕೊಂಡು. ಆತ್ಮಸಾಕ್ಷಿ ಅಂದ್ರೆ ಅದಕ್ಕೊಂದು ರೇಟ್ ಇದೆ ಸರ್. ಆತ್ಮಸಾಕ್ಷಿ ಅಂದ್ರೆ ಅದಕ್ಕೊಂದು ರೇಟ್ ಇದೆ. ಅದಕ್ಕೆ ಎಷ್ಟು ಯಾರು ಜಾಸ್ತಿ ತೂಗ್ತಾರೋ ಅದ್ರ ಮೇಲೆ ಹೋಗುತ್ತೆ ಅದು. ನಟರಾಜ್ ಗೌಡ್ರೆ, ಮೋಹನ್ ವಿಶ್ವ ಅವರ ಒಂದು ಪ್ರಶ್ನೆ. 135 ಜನನು ಕೂಡ ನಿಮ್ ಜೊತೆನೆ ಇದ್ದಂತ ಸಂದರ್ಭದಲ್ಲೂ ಕೂಡ ರೆಸಾರ್ಟ್ಗೆ ಯಾಕೆ ಹೋಗ್ಬೇಕಾಗಿತ್ತು ಅಂತ ನನ್ನ ಪ್ರಕಾರ. ನಾನು ಯಾಕೆಂದ್ರೆ ತುಂಬಾ ಜನ ಹೊಸಬ್ರು ಆಯ್ಕೆ ಆಗಿದ್ರು. ಈಗ ಫಾರ್ ಎಕ್ಸಾಂಪಲ್ ಸಮರ್ಥ್ ಅವರು ಹೊಸ ಶಾಸಕರು, ಅವ್ರಿಗೆ ಗೊತ್ತೇ ಇಲ್ಲ, ಫಸ್ಟ್ ಟೈಮ್ ವಿಧಾನ ಪರಿಷತ್ ಚುನಾವಣೆಯನ್ನ ಫೇಸ್ ಮಾಡ್ತಾ ಇರುವಂತದ್ದು. ಸೊ ಅಂತವ್ರಿಗೆ ಗೈಡ್ ಮಾಡ್ಲಿಕ್ಕೆ ಅಂತ ಅನ್ಕೊಂತೀನಿ. ಅದನ್ನ ಹೊರತಾಗಿ ಬೇರೆ ಏನಿದೆ? ಇಲ್ಲ, ಈಗ ಏನಂದ್ರೆ ಈಗ ಮಾನ್ಯ DK ಶಿವಕುಮಾರ್ ಮುಖ್ಯಮಂತ್ರಿ ಆದ ಮೇಲೆ ಪ್ರಥಮ ಬಾರಿಗೆ ಒಂದು ಶಾಸಕಾಂಗ ಪಕ್ಷ ಸಭೆಯನ್ನ ಕರೆಸಿ ದೊಡ್ಡ ಮಟ್ಟದಲ್ಲಿ ಒಂದು ಮೀಟಿಂಗ್ ಅನ್ನ ಮಾಡ್ತಾ ಇದ್ದಾರೆ. ಯಾವಾಗ ಮಾಡಿದ್ದು? ಮೊನ್ನೆ ನೈಟ್ ಈವ್ನಿಂಗ್ ಅಲ್ಲಿ ಶಾಸಕಾಂಗ ಪಕ್ಷ ಸಭೆ ಆಗಿ ನಿನ್ನೆ ಮಾತ್ರ ಒಂದು ದಿನ ಕೆಲವು ಶಾಸಕರು ಆಚೆ ಕಡೆ ಬಂದಿದ್ದು, ಬೆಂಗಳೂರಿನ ಭಾಗದ ಶಾಸಕರು ಅವ್ರ ಮನೇಲಿ ಇದ್ದಾರೆ, ಅವ್ರ ಕ್ಷೇತ್ರಗಳಲ್ಲಿದ್ದಾರೆ. ಉತ್ತರ ಕರ್ನಾಟಕದಿಂದ ಬಂದ ಶಾಸಕರು ಅಲ್ಲೇ ಉಳ್ಕೊಂಡು ಇವತ್ತು ಮತಗಳನ್ನ ಹಾಕ್ಲಿಕ್ಕೆ ಬಂದಿದ್ದಾರೆ. ಅವ್ರಿಗೆ ಯಾರಿಗೆ ಯಾವ ಮತವನ್ನ ಯಾರು ಹಾಕ್ಬೇಕು ಅಂತ ಹೇಳಿ ಚರ್ಚೆ ಮಾಡಿದ್ದಾರೆ, ಸಂವಾದ ಮಾಡಿದ್ದಾರೆ ಹೊರತು ಅದ್ರ ಏನೋ ರೆಸಾರ್ಟ್ ಏನೋ ಬಣಗಳಿತ್ತು ನಮ್ದು, ಅಲ್ಲಿಂದ ಒಂದು ಇಲ್ಲೊಂದು ಆತರ ಏನಿಲ್ಲ. ಆದ್ರೆ ಬಿಜೆಪಿ JDS ನ ಒಂದು ಸಂಚಿದ್ದೇ ಇರ್ತದೆ ಯಾವಾಗ್ಲೂ. ಯಾಕೆ ಹಂಗೆ 3ನೇ ಅಭ್ಯರ್ಥಿಯನ್ನ ಹಾಕೊಂಡು ಯಾವ ರೀತಿಯಾಗಿ ಮತಗಳನ್ನ ಎಳ್ಕೋಬಹುದು, ಯಾರ ಶಾಸಕರನ್ನ ಎಳ್ಕೋಬಹುದು, ಯಾರು ಬೆದರಿಸಬಹುದಾ, ಏನೋ ಪ್ರಯತ್ನಗಳು ಯಾವಾಗಲೂ ಇದ್ದೇ ಇರ್ತವೆ. ರಾಜ್ಯಸಭಾ ಚುನಾವಣೆಗಳು ಜಾಸ್ತಿ ಮಾಡಿದಿರೋದು, ಬಟ್ ಈ ವಿಧಾನ ಪರಿಷತ್ ಚುನಾವಣೆಯಲ್ಲಿ ಅದು ಸಾಧ್ಯ ಆಗ್ಲಿಲ್ಲ, ಆಗ ಸಾಧ್ಯ ಇಲ್ಲ. ಯಾಕೆ DK ಶಿವಕುಮಾರ್, ಸಿದ್ದರಾಮಯ್ಯನವರು ಈ ಒಂದು ಅವ್ರನ್ನ ಎದುರಿಸುವಂತ ಕರ್ನಾಟಕದಲ್ಲಂತೂ ಇಲ್ಲ. ಅದು ರಾಷ್ಟ್ರ ಮಟ್ಟದ ಬೇರೆ ಚರ್ಚೆ ಮಾಡೋಣ. ಕರ್ನಾಟಕದ ಮಟ್ಟಿಗೆ ನಮ್ಮ ಶಾಸಕರು 140 ಜನ ಶಾಸಕರು ಒಟ್ಟಿಗೆ ಇದ್ದಾರೆ. ಎಲ್ಲರೂ ಏನು ಯಾವುದಾಗೆ ಒಂದು ಸಣ್ಣ ಪುಟ್ಟ ವ್ಯತ್ಯಾಸ ಇಲ್ದಂಗೆ ಮತಗಳನ್ನ ಹೇಳಿದಾರೋ ಆತರ ವಿಪ್ ಆತರ ಕೊಟ್ಟಿದಾರೋ ಅದಾದ್ರೆ. ಇನ್ನು ಬಿಜೆಪಿನಲ್ಲೇ ಚರ್ಚೆ ಆಗ್ತಿರೋದೇನಪ್ಪಾ ಅಂದ್ರೆ ಅಸಮಾಧಾನಿತರು ಅನ್ನುವಂಥದ್ದೊಂದು ಗುಂಪಿದೆ. ಸಚಿವ ಸ್ಥಾನ ನಮಗ್ ಸಿಗದೇ ಇಲ್ಲ ಅನ್ನುವಂಥವ್ರಿಗೆ ಕೆಲವರಿಗೆ ಗೊತ್ತಿದೆ, ಅವರ ಕ್ರಾಸ್ ವೋಟ್ ಆಗ್ಬಿಡುತ್ತೆ ಅನ್ನುವಂಥ ಭಯ ಅಂತ. ಇಲ್ಲ, ಇತಿಹಾಸದಲ್ಲಿ ಆತರ ಕಾಂಗ್ರೆಸ್ ಇಂದ ಆತರ ಆಗಿಲ್ಲ. ಯಾಕಂದ್ರೆ ನೋಡಿ, ಅಸಮಾಧಾನಿತರು ಎಲ್ಲಾ ಸಮಯದಲ್ಲಿ ಇರ್ತಾರೆ, ಸಣ್ಣ ಪುಟ್ಟ ಸಮಸ್ಯೆಗಳೆಲ್ಲ ಇರ್ತವೆ. ಆದ್ರೆ ಚುನಾವಣೆ ಅಂತ ಬಂದಾಗ, ಪಕ್ಷ ಅಂತ ಬಂದಾಗ ಎಲ್ಲಾ ಶಾಸಕರು ಒಟ್ಟಾಗಿ ಮಾಡ್ತಾರೆ. ಈ ಆಪರೇಷನ್ ಕಮಲ ಮಾಡ್ಲಿಕ್ಕೆ ಯಡಿಯೂರಪ್ಪ ಇಲ್ಲ. 2008ರಲ್ಲಿ ಯಾವ ರೀತಿ ಯಡಿಯೂರಪ್ಪನವರು ಆಪರೇಷನ್ ಕಮಲ ಮಾಡಿದ್ರು, 2019ರಲ್ಲಿ ಯಾವ ರೀತಿ ಆಪರೇಷನ್ ಕಮಲ ಮಾಡಿದ್ರು, ಆತರ 2017ರದ್ದು ಮೆನ್ಷನ್ ಮಾಡ್ಬೇಕು ನೀವು. ಜಮೀರ್ ಅಹಮದ್ ಟೀಮ್ ಬಂದಿತ್ತಲ್ಲ, ಅದು ಬಂದಿತ್ತು. ಆಪರೇಷನ್ ಮಾಡೋ ಅಗತ್ಯ ಇರಲಿಲ್ಲ. ಬಿಜೆಪಿ JDS ಇಂದ ಆಚೆಗೆ ಹೋಗ್ತಾನೆ ಇರ್ತಾರೆ. ಈಗ ಬಿಜೆಪಿ JDS ಯಾವಾಗ ಆಚೆಗೆ ಹೋಗ್ತಾನೆ ಇರ್ತಾರೆ. ಈಗ ಎಸ್ ಟಿ ಸೋಮಶೇಖರ್ ಹೆಬ್ಬಾರ್ ಅವ್ರು ಯಾವ ರೀತಿ ಆಚೆಗೆ ಬಂದ್ರು, ಯಾವ ರೀತಿ ಈಗ GT ದೇವೇಗೌಡರು ಮತ್ತೆ ಅವ್ರ ಮಗ ಯಾವ ರೀತಿ ಆಚೆ ಬರ್ತಾ ಇದ್ದಾರೆ, ಅಥವಾ ಬರ್ತಾರೋ ಬರಲ್ಲೋ ಗೊತ್ತಿಲ್ಲ. ಆ ರೀತಿ ಯಾವಾಗ ಅವ್ರು ಬಿಜೆಪಿ JDS ನಲ್ಲಿ ಅದರ ದುರ್ಬಲ ನಾಯಕತ್ವ ಇರ್ಬೇಕಾದ್ರೆ ಆತರ ಬರ್ತಾರೆ ಹೊರತು, ಕಾಂಗ್ರೆಸ್ ನಲ್ಲಿ ಈ ಮಟ್ಟಿಗೆ ಇವತ್ತಿನ ಮಟ್ಟಿಗೆ ಯಾವುದೇ ರೀತಿ ಹಂಗಾದ್ರೆ ದುರ್ಬಲ ನಾಯಕತ್ವ ಇರೋದಕ್ಕೋಸ್ಕರ ಬರ್ತಾ ಇದ್ದಾರೆ ಅಂದ್ರೆ 2019ರಲ್ಲಿ ಇದೇ ಸಿದ್ದರಾಮಯ್ಯನವರೇ ಇದ್ರು, ಇದೇ DK ಶಿವಕುಮಾರ್ ಅವರೇ ಕಾಂಗ್ರೆಸ್ ನಲ್ಲಿ ಇದ್ರು. ಅವಾಗ 17 ಜನ ಬಂದ್ರಲ್ಲ, ಅವಾಗ ಕಾಂಗ್ರೆಸ್ನ ನಾಯಕತ್ವ ದುರ್ಬಲ ಆಗಿತ್ತು ಅಂತನಾ? ಇಲ್ಲ, ಅವಾಗ ನಾನು ಯಡಿಯೂರಪ್ಪನ ವಿಷಯ ನಾನು ಹೇಳಿದೆ. ಅದಕ್ಕೆ ಯಡಿಯೂರಪ್ಪನವ್ರಿಗೆ ಶಕ್ತಿ ಸಾಮರ್ಥ್ಯ ಯಾವ ರೀತಿ ಅಂದ್ರೆ, ಅವರು ಹಣ, ಅಧಿಕಾರ, ಆಮೇಲೆ ಭಯ ತೋರಿಸುವಂಥದ್ದು ಅದೆಲ್ಲ ಮಾಡಿ ಅವ್ರು ಆಪರೇಷನ್ ಕಮಲ ಮಾಡಿ 2008ರಲ್ಲೂ ಮಾಡಿದ್ರು, 19ರಲ್ಲೂ ಮಾಡಿದ್ರು. ಹೇಗೆ ಶಾಸಕರನ್ನ ಹೈಜಾಕ್ ಮಾಡ್ಕೊಂಡು ಮುಂಬೈಗೆ ತಗೊಂಡೋಗಿ ರೆಸಾರ್ಟ್ ಅಲ್ಲಿ ಕೂಡ ಹಾಕಿದ್ರು, ಹೋಟೆಲ್ ಕೂಡ ಹಾಕಿದ್ರು ನಾವು ನೋಡಿದ್ವಿ. ಬಿಜೆಪಿಯ ಇವಾಗಿನ ನಾಯಕತ್ವ ಮಾಡಿಲ್ಲ.
ಹೋಗಿ ಸೇರ್ಕೊಂಡು ಕರ್ನಾಟಕದ ಮಧ್ಯೆ ಅದು ಸಾಧ್ಯ ಇಲ್ಲ. ನಂಬರ್ 1. ನಂಬರ್ 2, ನಮಗೆ ಯಾರನ್ನೋ ಆಪರೇಷನ್ ಮಾಡೋ ಅಗತ್ಯ ಕಾಂಗ್ರೆಸ್ಗಿಲ್ಲ. ಕಾಂಗ್ರೆಸ್ಗೆ ಸ್ವಯಂ ಪ್ರೇರಿತವಾಗಿ ಬಿಜೆಪಿ ಮತ್ತು ಜೆಡಿಎಸ್ ನ ಶಾಸಕರು ಇವತ್ತು ತುದಿಗಾದಲ್ಲಿ ನಿಂತವ್ರೆ. ಡಿ ಕೆ ಶಿವಕುಮಾರ್ ಮನೆ ಮುಂದೆ ನಿಂತವ್ರೆ ಅರ್ಜಿ ಇಟ್ಕೊಂಡು. ಆದ್ರೆ ನಮ್ಗೆ ಉಪಚುನಾವಣೆಯ ಅಗತ್ಯ ಇಲ್ಲ ಅಂತೇಳಿ ನಾವು ಬಿಟ್ಟಿದ್ದೀವಿ. ಅವ್ರು ಆ ಪಕ್ಷದಲ್ಲೇ ಇರ್ಲಿ, ಯಾಕಂದ್ರೆ ಇನ್ನೂ 2 ವರ್ಷ ಚುನಾವಣೆ ಇದೆ. ಯಾಕೆ ಈಗ ಬಂದು ಯಾಕೆ ಉಪಚುನಾವಣೆ ನಾವು ಹೋಗ್ಬೇಕು? ಈಗ ಜೆಡಿಎಸ್ ನ ಶಾಸಕರಾಗ್ಬೋದು, ಬಿಜೆಪಿ ಶಾಸಕರು ನಮ್ಗೆ ಅಗತ್ಯ ಇಲ್ಲ, ಈ ತಕ್ಷಣದ ಅಗತ್ಯ ಇಲ್ಲ. ಆದ್ರೆ ಈ ಚುನಾವಣೆಗೆ ಅವ್ರ ಆತ್ಮಸಾಕ್ಷಿಯಾಗಿ ಯಾರ್ಯಾರು ಓಟ್ ಹಾಕ್ತಾರೆ, ಏನು ಓಟ್ ಹಾಕಿಲ್ಲ ಅನ್ನೋದು ಪ್ರಕಾರ ಪಕ್ಷ ಟಿಕೆಟ್ ಕೊಟ್ಟಿರುವಂತಹ ಒಂದು ಬಿ ಫಾರ್ಮ್ ತಗೊಂಡು ಗೆದ್ದಿರುವಂತ ಪಕ್ಷಕ್ಕೆ ವೋಟ್ ಹಾಕ್ತಲೆ ಆತ್ಮಸಾಕ್ಷಿ. ಯಾವ ಆತ್ಮಸಾಕ್ಷಿ ಅನ್ನೋದು ಉಳಿದಿದೆ ಅಲ್ಲಿ? ಆತ್ಮಸಾಕ್ಷಿ ಅಂದ್ರೆ ಏನ್ ಅರ್ಥ? ತಾನ್ ಗೆದ್ದಿರುವಂತ ಪಕ್ಷಕ್ಕೆ ನೀನ್ ಲಾಯಲ್ ಆಗಿಲ್ಲ ಅಂದ್ರೆ ನಿನ್ಗೊಂದು ಆತ್ಮಸಾಕ್ಷಿ ಇದೆಯಾ ಅಂತ ಜನ ಪ್ರಶ್ನೆ ಮಾಡ್ತಾರೆ. ಓಕೆ ಮೋಹನ್ ವಿಶ್ವ ಅವರೇ, ಇಲ್ಲಿ ಮೇನ್ಲಿ ಜೆಡಿಎಸ್ ತನ್ನ ಸ್ಥಾನಗಳು 18 ಇದ್ದಿದ್ದು, ತನ್ನ ಶಾಸಕರು 18 ಇದ್ದಿದ್ದು, ಆದ್ರೂ ಕೂಡ ರಿಸ್ಕ್ ತಗೊಂಡು ನಿಲ್ಸಿರುವಂತ ಹಿಂದೆ ಇರುವಂತ ಒಂದು ಉದ್ದೇಶ ಅಂದ್ರೆ ನನ್ನ ಪಕ್ಷದ ಶಾಸಕರೆಲ್ಲ ನನ್ನ ಜೊತೆನೇ ಇದ್ದಾರೆ, ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆದ್ರೂ ಕೂಡ ನನ್ನ ಪಕ್ಷವನ್ನ ಡಿಸ್ಟರ್ಬ್ ಮಾಡ್ಲಿಕ್ಕೆ ಆಗಿಲ್ಲ ಅನ್ನುವಂತ ಒಂದು ರಾಜಕೀಯ ಸಂದೇಶ ಕೊಡುವಂತ ಒಂದು ಭಾಗ ಆಗಿತ್ತು ಅಷ್ಟೇ ಅಂತ. ಹೌದಾ? ಹಾಗೆ ನೋಡ್ತೀರಾ? ಜೆಡಿಎಸ್ ವಕ್ತಾರರು ಇಲ್ಲ ಅನ್ಸುತ್ತೆ ಈ ಚರ್ಚೆನಲ್ಲಿ. ಈಗ ಮೈತ್ರಿ ಅಲ್ವಾ, ಅದಕ್ಕೆ ಕೇಳ್ತಾ ಇದೀನಿ. ಮೈತ್ರಿ ವಕ್ತಾರರು ಮೋಹನ್ ವಿಶ್ವ ಅವರು ಅಲ್ಲ, ಜೆಡಿಎಸ್ ವಕ್ತಾರರು ರಿಯಾಕ್ಟ್ ಮಾಡೋದಕ್ಕೂ ಮೈತ್ರಿ ವಕ್ತಾರ ಡಿಫರೆನ್ಸ್ ಇದೆ. ಯಾಕಂದ್ರೆ ಅದು ನೇರವಾಗಿ ಅವ್ರ ಕಡೆ, ಬಟ್ ಸ್ಟಿಲ್ ನಾನು ಉತ್ತರ ಕೊಡ್ತೀನಿ. ಬಿಕಾಸ್ ಅವ್ರು ನಮ್ಮ ಮೈತ್ರಿನಲ್ಲಿ ಇರೋದ್ರಿಂದ ನೋಡಿ ಇಲ್ಲಿ ಏನಾಯ್ತು ಅಂತ ಹೇಳಿದ್ರೆ, ನಮ್ಮ ಒಂದು ಹೆಚ್ಚುವರಿ ಮತಗಳಿತ್ತಲ್ವಾ, ಆ ಹೆಚ್ಚುವರಿ ಮತಗಳು 4 ರಿಂದ 5 ಮತಗಳು ಪ್ಲಸ್ ಜೆಡಿಎಸ್ ಮತಗಳು ಎರಡೂ ಸೇರಿದ್ರೆ 1 ನಂಬರ್ ಬರುತ್ತೆ. ಆದ್ರೂ ಸ್ಟಿಲ್ 5 ರಿಂದ 6 ಶಾರ್ಟೇಜ್ ಬಂದೇ ಬರುತ್ತೆ. ಅದನ್ನ ಬಹುಶಃ ಕುಮಾರಸ್ವಾಮಿ ಅವರು ಇನ್ಫ್ಯಾಕ್ಟ್ ಅವರೇ ಹೇಳಿಕೆ ಕೊಟ್ಟಿದ್ದಾರೆ, ನಾವು ಗೆಲ್ಲೋದ್ ಕಷ್ಟ ಅಂತ ಗೊತ್ತಿದೆ, ಬಟ್ ಸ್ಟಿಲ್ ನಾನು ಕ್ಯಾಂಡಿಡೇಟ್ ನ ಹಾಕಿದೀನಿ. ಒಂದಷ್ಟು ಯಾರು ಗೊತ್ತು, ಕಾಂಗ್ರೆಸ್ ನಲ್ಲೂ ಒಳ ಸಮಸ್ಯೆಗಳು, ಒಳ ಜಗಳಗಳು ಇರಬಹುದು. ಯಾಕಂದ್ರೆ ಡಿ ಕೆ ಶಿವಕುಮಾರ್ ಈ ರೀತಿಯಾಗಿ ಹೆದರ್ಕೊಂಡು ಹೋಗಿ ಕುತ್ಕೊಂಡು ನಂಬಿಕೆ ಇಲ್ದಿರ ಎಲ್ಲಾರು ರೆಸಾರ್ಟ್ ಅಲ್ಲಿ ಕೂಡ ಹಾಕಿದೆ ಅಂದ್ರೆ ಆಬ್ವಿಯಸ್ ಏನೋ ಇರ್ಲೇಬೇಕಲ್ಲಿ. ಯಾಕಂದ್ರೆ ಆ ನಿಟ್ಟಿನಲ್ಲಿ ಚರ್ಚೆಗಳು ಆಗ್ತಾನೆ. ನೀವು ಕಳೆದ 4-5 ದಿವಸದಿಂದ ನೋಡಿದ್ರೆ ಯಾರು ಕೂಡ ಆ ನಿಟ್ಟಿನಲ್ಲಿ ಚರ್ಚೆ ಮಾಡ್ತಾನೆ ಇಲ್ಲ. ಅಷ್ಟು ಕಾನ್ಫಿಡೆಂಟ್ ಆಗಿ ಇದ್ದಂತ ಡಿ ಕೆ ಶಿವಕುಮಾರ್ ಯಾಕೆ ತಗೊಂಡೋಗಿ ಎಲ್ಲಾ ರೆಸಾರ್ಟ್ ಅಲ್ಲಿ ಕೂಡ ಹಾಕಿದ್ರು? ಈ ಪ್ರಶ್ನೆ ಬಂದೇ ಬರುತ್ತಲ್ವಾ? ಸೊ ಆತರ ಸಮಯದಲ್ಲಿ ಯಾರಾದ್ರೂ ಇವಾಗ ಅವ್ರನ್ನೇ ಕಾಂಗ್ರೆಸ್ ಅವ್ರಿಗೆ ಉಲ್ಟಾ ಕಡೆ ಆತ್ಮಸಾಕ್ಷಿ ಮತಗಳು ಜೆಡಿಎಸ್ಗೂ ಬರ್ಬೋದು. ಹೂ ನೋಸ್? ಆ ನಿಟ್ಟಿನಲ್ಲಿ ಕುಮಾರಸ್ವಾಮಿ ಅವರು ಕ್ಯಾಂಡಿಡೇಟ್ ಹಾಕಿರ್ಬೋದು ಅನ್ನೋದು ನನ್ನ ಒಂದು ಅನಿಸಿಕೆ ಅಷ್ಟೇ. ಅಂದ್ರೆ ಈಗ ಕಾಂಗ್ರೆಸ್ ಅವರು ಎದುರುಕೊಂಡಂಗೆ ನಾನು ಆರಂಭದಲ್ಲಿ ಕೇಳಿದೆ, ಈವನ್ ಜೆಡಿಎಸ್ ಅಲ್ಲೂ ಕೂಡ ಆ ತಳಮಳ ಭಯ ಇದ್ದಂತ ಕಾರಣಕ್ಕೋಸ್ಕರನೇ ಅವ್ರ ಶಾಸಕರನ್ನ ಕರ್ಕೊಂಡು ಹೋಗಿ ಒಂದ್ ಕಡೆ ಕೂರ್ಸ್ಕೊಂಡಿದ್ದು ಅಂತ. ಈಗ ನಿಮ್ಮ ಆನ್ಸರ್ ಪ್ರಕಾರನೇ ಅಲ್ಲ, ನಾನ್ ರೀಸನ್ ನಾನು ನಿಮ್ಗೆ ಆಗ್ಲೇನೆ ಹೇಳಿದೆ. ಏನಕ್ಕೆ ಅಂದ್ರೆ ರೀಸೆಂಟ್ ಆಗಿ ಐ ಥಿಂಕ್ ಭಾನುವಾರ ಇರಬೇಕು, ಡಿ ಕೆ ಶಿವಕುಮಾರ್ ಕನಕಪುರದ ಕಡೆಗೆ ಒಂದು ಅವರು ಫಸ್ಟ್ ಟೈಮ್ ಅಂದ್ರೆ ಸಿಎಂ ಆದ ಬಳಿಕ ಹೋದಂತ ಸಂದರ್ಭದಲ್ಲಿ ಹೇಳಿದ್ರು, ಬನ್ನಿ ನಿಮ್ಗೆ ಅವಕಾಶ ಇದೆ ಅಂತ ಹೇಳಿದ್ರು ಕಾಂಗ್ರೆಸ್ ಜೆಡಿಎಸ್ ನ ಕಾರ್ಯಕರ್ತರುಗಳಿಗೆ. ಈಗ ಇಂಟ್ರೆಸ್ಟ್ ಇರುವಂತದ್ದು ಲಾಸ್ಟಿಗೆ ಏನಾಗುತ್ತೆ ಅಂತ ಮೋಹನ್ ವಿಶ್ವ ಅವರೇ, ನಟರಾಜ್ ಗೌಡ್ರೆ, ಲಾಸ್ಟಿಗೆ ಎಷ್ಟು ಓಟು ಯಾರಿಗೆ ಬಂದಿದೆ ಅನ್ನುವಂಥದ್ರ ಮೇಲೆ, ಯಾರು ಹಾಕಿದ್ದಾರೆ ಅಂತ ನಮಗೆ ಗೆಸ್ಸಿದ್ರು ಕೂಡ ಅಧಿಕೃತವಾಗಿ ಹೇಳಕ್ಕಾಗಲ್ಲ. ಬಟ್ ಎಷ್ಟು ವೋಟ್ಗಳು ಕ್ರಾಸ್ ವೋಟ್ ಆಗಿದಾವೆ ಅನ್ನುವಂಥದ್ದು ಒಂದು ಇಂಪಾರ್ಟೆಂಟ್ ಆಗುತ್ತೆ. ನಾನು ಆರಂಭದಲ್ಲಿ ಹೇಳ್ತಿದ್ದೆ, ಈ ಒಂದು ಚುನಾವಣೆ ಸಿಎಂ ಆದ ಬಳಿಕ ಡಿ ಕೆ ಶಿವಕುಮಾರ್ ಅವರು ಮೊದಲ ಗೆಲುವನ್ನ ಕಾಣ್ತಾರ, ಡಿ ಕೆ ಶಿವಕುಮಾರ್ ಅವರು ಫಸ್ಟ್ ಶಾಕ್ ಅನ್ನ ಕೊಡ್ತಾರ ಮುಖ್ಯಮಂತ್ರಿ ಆದ ಬಳಿಕ ಅಂತ. ನೋಡೋಣ ಏನಾಗುತ್ತೆ ಅಂತ. ಇಬ್ಬರಿಗೂ ಕೂಡ ಧನ್ಯವಾದ ಇಷ್ಟು ತನಕ ಜಾಯ್ನ್ ಆಗಿ ನಿಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಕ್ಕೆ. ಟೈಮ್ ಶಾರ್ಟೇಜ್ ಇದೆ, ಅದಕ್ಕೆ ಮುಗಿಸ್ತಾ ಇದ್ದೀನಿ. ಇದಾಗಿತ್ತು ಇವತ್ತಿನ ಮಾತುಕತೆ. ನೋಡ್ತಾ ಇರಿ ನ್ಯೂಸ್ 8 ಜಾಲ ನಮ್ಮದು, ಬಲ ನಿಮ್ಮದು.